ಅಂತರ್ ಜಿಲ್ಲಾ ಮನೆಗಳ್ಳರನ್ನ ಬಂಧಿಸಿ ಸುಮಾರು 145 ಗ್ರಾಂ ತೂಕದ ಬಂಗಾರದ ಆಭರಣಗಳು ಮತ್ತು 332 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಜೊತೆಗೆ 50,000 ನಗದು ಹಣ ವಶಪಡಿಸಿಕೊಂಡಿರುವ ಘಟನೆ ಗದಗ್ನಲ್ಲಿ ನಡೆದಿದೆ. ಒಂದೇ ತಿಂಗಳಿನಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಪ್ರಕರಣಗಳು, ನರೇಗಲ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, ರೋಣಾ ಠಾಣಾ ವ್ಯಾಪ್ತಿಯಲ್ಲಿ 1 ಪ್ರಕರಣ ಹಾಗೂ ಶಿರಹಟ್ಟಿ ಠಾಣಾ ವ್ಯಾಪ್ತಿಯಲ್ಲಿ 1 ಪ್ರಕರಣ ಹೀಗೆ ಒಟ್ಟು 8 ರಾತ್ರಿ ಮನೆಗಳ್ಳತನ ಪ್ರಕರಣಗಳು 20 ದಿನಗಳ ಅಂತರದಲ್ಲಿ ವರದಿಯಾಗಿದ್ದರಿಂದ ಗದಗ ಜಿಲ್ಲೆಯ ಗ್ರಾಮಗಳ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಗದಗ ಎಸ್ಪಿ ರೋಹನ್ ಜಗದೀಶ್ ಅವರ ನಿರ್ದೇಶನದಂತೆ ಗದಗ ಜಿಲ್ಲೆಯ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಗದಗ ಪೊಲೀಸರು ಕಳ್ಳರನ್ನ ಅಂದರ್ ಮಾಡಿದ್ದಾರೆ. ಆರೋಪಿಗಳಾದ ಹನುಮಂತ ಕೊರವರ, ಮಾಂತೇಶ ಕೊರವರ ಹಾಗೂ ಕುಂಚಿಕೊರವರ ಹಾಗೂ ದುರ್ಗೇಶ್ ಗಿರೀಶ್ ಗುತ್ತಲ್ ಎಂದು ಗುರುತಿಸಲಾಗಿದೆ. ಆರೋಪಿತರಿಂದ ಗದಗ ಜಿಲ್ಲೆ ಮಾತ್ರವಲ್ಲದೆ ದಾವಣಗೆರೆ, ಕೊಪ್ಪಳ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 12 ಕಳ್ಳತನ ಪ್ರಕರಣಗಳಲ್ಲಿ ಸುಮಾರು 145 ಗ್ರಾಂ ಬಂಗಾರದ ಆಭರಣಗಳನ್ನು ಮತ್ತು 332 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು, 50,000 ನಗದು ಹಣ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಎಸ್ಪಿ ರೋಹನ್ ಜಗದೀಶ್ ಶ್ಲಾಘಿಸಿ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಾನಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೇಮ್ಲಿ ಮುಂಡರಗಿಯಲ್ಲಿ, ರೋಣಲ್ಲಿ, ನರೇಗಲಲ್ಲಿ ಮತ್ತು ಶಿರಟ್ಟಿಯಲ್ಲಿ ಆಲ್ಮೋಸ್ಟ್ ಒಂದು 8 ರಾತ್ರಿ ವೇಳೆ ಈ HBT ಅನ್ನೋ ಪ್ರಕರಣಗಳು ದಾಖಲಾಗುತ್ತೆ. ಅಂದ್ರೆ ರಾತ್ರಿ ಕನ್ನಕಳು ಅಂತ ಹೇಳಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 3 ಜನ ಆರೋಪಿತರು ಬಂದು ಈ ಮನೆಗಳನ್ನ ಕತ್ಲೆಯಲ್ಲಿ ಹೊಡೆದು, ಯಾವ ಮನೆಯಲ್ಲಿ ಯಾರು ಇರಲ್ಲ ಆ ಸಂದರ್ಭದಲ್ಲಿ ಮನೆ ಹೊಡೆದು ಬೆಲೆ ಬಾಳುವ ವಸ್ತುಗಳನ್ನು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಈ ವ್ಯಾಲ್ಯೂಬಲ್ಸ್ನ ಕಳ್ತನ ಮಾಡ್ಕೊಂಡು ಹೋಗಿ ಡಿಸ್ಪೋಸ್ ಮಾಡುವಂತ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. ಆಲ್ಮೋಸ್ಟ್ ಒಂದು 2 ತಿಂಗಳ ಅವಧಿಯಲ್ಲಿ ನಮ್ಮಲ್ಲಿ 8 ಪ್ರಕರಣ ದಾಖಲಾಯಿತು. ಈ ಎಲ್ಲ ಪ್ರಕರಣದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಯಾರು 3 ಜನ ಆರೋಪಿ ಇದ್ರು, ಇವರು ಬಹಳ ಸೂಕ್ಷ್ಮವಾಗಿ ಮತ್ತೆ ಬಹಳ ಚಾಣಕ್ಯತನದಿಂದ ಏನೋ ಈ ಕಳ್ತನನ ಮಾಡಿ ಪರಾರಿ ಆಗ್ಬೋದು ಅಂತ ಹೇಳಿ ಬಹಳಷ್ಟು ಚಾತುರ್ಯದಿಂದ ಕಳ್ತನ ಮಾಡೋದು ನಮ್ಗೆ ಈ ತನಿಖೆಯಲ್ಲಿ ಕಂಡು ಬರುತ್ತೆ. ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವರು ಮೊದಲನೇದಾಗಿ ಅವರು ಯಾವುದು ಪ್ರತ್ಯೇಕವಾಗಿ ಒಂದೇ ಮೋಡಸ್ ಅಲ್ಲಿ ಕೆಲಸ ಮಾಡಿದ್ದು ನಮ್ಗೆ ಕಂಡು ಬಂದಿಲ್ಲ. ಇವರು ಒಂದೊಂದ್ಸಲಿ ಲಾರಿಯಲ್ಲಿ ಬರ್ತಾ ಇದ್ರು, ಲಾರಿಯಲ್ಲಿ ಪರಾರಿ ಆಗ್ತಿದ್ರು, ಒಂದೊಂದ್ಸಲಿ ನಡ್ಕೊಂಡು ಬರ್ತಿದ್ರು, ಒಂದೊಂದ್ಸಲಿ ಬಂದಾಗ ಅವರು ಮುಸ್ಕ್ ಹಾಕ್ತಿದ್ರು, ಒಂದೊಂದ್ಸಲಿ ಹ್ಯಾಂಡ್ ಗ್ಲೌಸ್ ಹಾಕ್ತಿದ್ರು. ಸೊ ಅವರಿಗೆ ಪೊಲೀಸರು ಹೆಂಗೆ ಪತ್ತೆ ಹಚ್ತಾರೆ ಅಂತ ಹೇಳಿ ಬಹಳ ಅರ್ಥೈಸ್ಕೊಂಡು ಈ ಕಳ್ತನ ಮಾಡಬೇಕು ಅಂತ ಹೇಳಿ ಎಲ್ಲ ಎಫರ್ಟ್ಸ್ ಮಾಡಿದ್ದಾರೆ. ಇವ್ರನ್ನ ವಿಶೇಷವಾಗಿ ನಾವು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬಹಳಷ್ಟು ಶ್ರಮ ಪಟ್ಟಿದೆ. ಏಕೆಂತ ಹೇಳಿದ್ರೆ ಇವ್ರದ್ದು ನೀವು ಮೋಡಸ್ ನೋಡಿದ್ರೆ ಇವರು ಪೊಲೀಸರು ಹೆಂಗೆ ಹಿಡಿತಾರೆ ಅಂತ ಹೇಳಿ ತಿಳ್ಕೊಂಡೇ ಕಳ್ತನ ಮಾಡೋ ರೀತಿಯಲ್ಲಿ ನಮ್ಗೆ ಕಂಡು ಬರುತ್ತೆ. ಹನುಮಂತ ತಂದೆ ಕುಂಚಿಕೊರವರ್, ತೋಳಪ್ಪ ಕುಂಚಿಕೊರವರ್ ಅಂತ ಹೇಳಿ, ಅವ್ನಿಗೆ ಸುಮಾರು 26 ವಯಸ್ಸಿರುತ್ತೆ. ಇವನು A1 ಅಂತ ಹೇಳಿ ನಾವು ಗುರುತಿಸಿದೀವಿ. ಮತ್ತೆ ಇನ್ನೊಬ್ಬ ಮಾಂತೇಶ್ ತಂದೆ ದುರ್ಗಪ್ಪ ಕುಂಚಿಕೊರವರ್, ಇವನಿಗೆ 22 ವಯಸ್ಸು. ಮತ್ತೆ ಇನ್ನೊಬ್ಬ ದುರ್ಗೇಶ್. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ A1 ಆರೋಪಿ ಮತ್ತೆ A3 ಆರೋಪಿ ಹೆಂಗೆ ಪರಿಚಯ ಅಂತ ಹೇಳಿದ್ರೆ, ಇವರು ಅವ್ರ ಮನೆಯಲ್ಲಿ ಕೊಡ ತಗೊಂಡ ಸಂಬಂಧ ಇದ್ದು ಮದುವೆ ರೀತಿಯಲ್ಲಿ ಅವ್ರಿಗೆ ಪರಿಚಯ ಇದೆ. ಮತ್ತೆ ಈ ಮಾಂತೇಶ್ ಬಂದು ಇವ್ರದ್ದು ಕಸಿನ್ ಆಗಿರ್ತಾನೆ. ಸೊ ಇವ್ರು 3 ಜನಕ್ಕೂ ಈ ರೀತಿ ಪರಿಚಯ ಆಗಿರುತ್ತೆ. ಒಬ್ಬ ಲಕ್ಷ್ಮೇಶ್ವರ ಇರ್ತಾನೆ, ಮತ್ತೆ ಇಬ್ರು ಶಿವಗಾವ್ ಅವರು ಇರ್ತಾರೆ. ಇವ್ರು ಹೋಗಿ ನಮ್ಮ ಮುಂಡರಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು 4 ಮನೆ ಕಳ್ತನ ಮಾಡಿರ್ತಾರೆ. ಮತ್ತೆ ರೋಣ ಅಲ್ಲಿ 1 ಕಳ್ತನ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ನರೇಗಲಲ್ಲಿ 2 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಶಿರಟ್ಟಿಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಇದನ್ನ ಬಿಟ್ಟಂತೆ ನಮ್ಮಲ್ಲಿ ಮಾಡದೆ ಇವರು ಅದೊಂದು ಲೈನ್ ಅಲ್ಲಿ ಇವರು ಕಳ್ತನ ಮಾಡ್ತಾರೆ. ಈ ಅಣ್ಣಿಗೇರಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ನವಲ್ಗುಂದಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ದಾವಣಗೆರೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಹುಣಸೂರು ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಮತ್ತೆ ಕೊಪ್ಪಳದಲ್ಲಿ ಕೂಡ 1 ಪ್ರಕರಣ ಮಾಡಿರ್ತಾರೆ. ನಾವು ಈ ಎಲ್ಲಾ ಪ್ರಕರಣದಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು 145 ಗ್ರಾಮ್ ಅಷ್ಟು ಬಂಗಾರ, ಇದ್ರದ್ದು ಕಿಮ್ಮತ್ತು ಆಲ್ಮೋಸ್ಟ್ ಒಂದು 15 ಲಕ್ಷ ರೂಪಾಯಿ, ಮತ್ತೆ 332 ಗ್ರಾಮ್ ಅಷ್ಟು ಬೆಳ್ಳಿ, ಮತ್ತೆ 50,000 ರೂಪಾಯಿ ಅಷ್ಟು ಕ್ಯಾಶ್ನ ವಶಪಡಿಸಿಕೊಂಡು
ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿಗೆ ಅದನ್ನ ಹಾಜರುಪಡಿಸಿ ಅಲ್ಲಿಂದ ರಿಲೀಸ್ ಮಾಡಿಸಿ ಯಾರು ನೊಂದವರು ಇರ್ತಾರೆ ಅವ್ರಿಗೆ ವಾಪಸ್ ಮರುಕಳಿಸೋದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡಿದೆ.